ಮುಖಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ಹಾಯ್ ಹಲೋ ನಮಸ್ಕಾರ. ಇದು ಮಜಾ ಮತ್ತೆ ಸೀಸನ್ 3 ಇಲ್ಲಿ ಮಜಾ ಫುಲ್ಲು. ಎಸ್, ಈ ಜೋರಾದ ವಾರದ ಕೊನೆ ಎಪಿಸೋಡ್ ನ ಬೇಗ ಬೇಗ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ರಜಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ಸ್ ಅ ಲಾಟ್, ಆಲ್ ದಿ ಬೆಸ್ಟ್. ಇನ್ನು ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ಆಗ್ತಾರ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಅಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ನಮ್ಮ ಹುಡುಗರು ಯಾವಾಗ್ಲೇ ಪ್ರೀತಿ ಹಂಚ್ತಾನೆ ಇರ್ತಾರೆ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರೋದ್ರೆ ಥ್ಯಾಂಕ್ ಯು ಗೈಸ್. ಸೊ ಇನ್ನಾಗೆ ತಡ ಇವತ್ತು ನಮ್ಮ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡು ಬಂದ್ಬೇಡ. ಬ್ಯಾಚುಲರ್ಸ್ಗೆ ಮದ್ವೆಗೆ ಬೇಕಿದ್ರೆ ಹೆಣ್ಣು ಕೊಟ್ಬಿಡ್ತಾರೆ, ಆದ್ರೆ ಬಾಡಿಗೆಗೆ ಮನೆ ಕೊಡಲ್ಲಪ್ಪ. ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೀನಿ. ಆದ್ರೂ ಈ ಹುಡುಗರು ಹಿಂಗ್ ಮಾಡಿದ್ರೆ ಯಾರ ತಾನೇ ಬಾಡಿಗೆ ಕೊಡ್ತಾರೆ? ನೀವೇ ಹೇಳಿ, ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ? ನಾನು ಹೇಳಲ್ಲ, ಸ್ಕಿಪ್ ನೋಡಿ. ಬಂದ್ರು ಬನ್ನಿ. ಆಯಾ ನಿಮ್ಮಲ್ಲೇ ಒಂದ್ ಬಿದ್ರು ಬೊಂಬೆಗೆ ಹಳೆ ಸೀರೆ ಉಡ್ಸಿ ನಿಲ್ಸ್ಬಿಟ್ರು ಸಾಕು, ಹಂಗೆ ಓಡ್ ಬಂದ್ಬಿಡ್ತೀರಲ್ಲ ತಪ್ಕೊಳಕ್ಕೆ. ಅಲ್ಲ ಕಣ, ಏನೋ ದೊಡ್ಡದಾಗ್ ಮಾಡ್ತೀನಿ ಅನ್ಬಿಟ್ಟು ಬಾಹುಬಲಿ ತರ ಇದ್ದವನ್ನ ಬಾಮಾಮಣಿ ಮಾಡ್ಬಿಟ್ಟಲ್ಲ. ಬಾಹುಬಲಿ ನೋಡ ಕತ್ಲಲ್ಲಿ ನಾತಾಡೋ ಬಾಹುಲಿ ಇದ್ದಂಗ ಅವನೇ ಇವನು ಬಾಹುಬಲಿ ಅಂತೆ. ನೋಡ ಹಾಕಿರೋದು ಲೇಡಿ ಗಿಟ್ಟಪ್ಪು, ನೀಟಾಗಿ ಮೇಂಟೈನ್ ಮಾಡ್ಬೇಕು. ಒಂಚೂರು ಮಿಸ್ ಆಗಿ ಸಿಕ್ಕಾಕೊಂಡ್ರು ಬೀದಿಲ್ ಮಲ್ಕೊಬೇಕಾಗುತ್ತೆ. ಎಲ್ಲಿ ಒಂಚೂರು ಮಕ ತಿರ್ಗ್ಸ ಕಡೆ, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ಇಷ್ಟು ಸಾಕು, ಬರ್ತೀನಿ ಮಗ. ಆದ್ರೂ ಯಾಕೋ ಭಯ ಆಯ್ತಾ ಇದೆ ಕಣ. ಏನಿಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊ, ಅರ್ಧ ಗಂಟೆಲಿ ಆಗೋಯ್ತು. ಓನರ್ ಕರಿಬೇಕು ಮಗ. ಒಂದ್ ನಿಮಿಷ ಕಣ. ಪಾರ್ಟ್ನರ್ಶಿಪ್ ಎತ್ತಾ ಇದೆಯಲ್ಲೋ. ಎತ್ತದ ನಾನು, ನೀನ್ ಯಾಕೆ ಹಿಂಗ್ ಹರ್ಕತಾ ಇದೀಯಾ? ಗಂಟ್ಲು ಗಂಟ್ಲು ನೋಡ, ಎಲ್ರು ಕುಡ್ದು ತೂರಾಡ್ತಾರೆ, ನಾನು ಕುಡಿದೇ ಇದ್ರೆ ತೂರಾಡ್ತೀನಿ. ಅಣ್ಣ 90 ಹೊಡೆದ್ರೆ ಎಂತ 420 ಕೆಲ್ಸಕ್ಕೂ ರೆಡಿ. ನೌ ಐ ಆಮ್ ಸ್ಟಡಿ. ಲೇ, ನಿಮ್ಮಂಗ್ ಕುಡಿಯೋರು ಇರೋದ್ರಿಂದಾನೇ ಕಣ ಬ್ಯಾಚುಲರ್ಸ್ಗೆ ಯಾರು ಬಾಡಿಗೆ ಮನೆನೇ ಕೊಡ್ತಾ ಇಲ್ಲ. ಈ ತರ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಸೌಂಡ್ ಮಾಡೋದು, ಮಧ್ಯರಾತ್ರಿ 3 ಗಂಟೆಯಲ್ಲಿ ಯಾರ ಜೊತೆನೋ ಮಾತಾಡೋದು. ಅಕ್ಕಪಕ್ಕದ ಮನೆಯವ್ರು ಬಂದು ಕೇಳಿದ್ರೆ ಹಗ್ಲೊತ್ ಮಲ್ಕೊಳ್ಳಿ, ನೀಟಾಗಿ ಮಲ್ಕೋತೀರಾ, ಯಾರಾದ್ರೂ ನನ್ನ ಕೇಳೋದು ಇಟ್ಕೊಂಡ್ರೆ ಬ್ಯಾಟ್ ತಗೊಂಡು ಹೊಡಿತೀನಿ ಅನ್ನೋದು. ಗಂಡ ಹೆಂಡತಿ ಇರೋ ಮನೇಲಿ ಏನ್ ಕಮ್ಮಿ ಕಿತ್ತಾಡ್ತಾರೇನೋ? ಬ್ಯಾಚುಲರ್ಸ್ ಇರೋ ಮನೆ ಅಕ್ಕ ಪಕ್ಕದಲ್ಲಿರೋ ಫ್ಯಾಮಿಲಿಗಳೆಲ್ಲ ನಾಯಿಗಳ ತರ ನಮ್ಮನ್ನೇ ನೋಡ್ತಾ ಇರ್ತಾರೆ. ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಯಾರು ಬಂದ್ರು, ಯಾರು ಹೋದ್ರು, ಅದ್ ಬಿಟ್ಟಾಕ ಯಾರಾದ್ರೂ ಒಬ್ಳು ಹುಡುಗಿ ಒಂದು ಸಲ ಬಂದ್ರೆ ಮುಗಿಯಿತು, ಸಂಸ್ಕೃತಿನೇ ಹಾಳಾಗೋಯ್ತು ಅಂತಾರೆ. ಮತ್ತಿನ್ನೇನು, ನೈಟ್ ಎಲ್ಲ ಕುಡಿದ್ಬಿಟ್ಟು ನಾಯಿ ತರ ಕಿತ್ತಾಡೋದು, ಅಕ್ಕಪಕ್ಕದ ಆಂಟಿಗಳಿಗೆ ಕಾಲು ಹಾಕೋದು. ನೋಡ್ ಮಗ, ಇದೆಲ್ಲ ಬಿಟ್ಬಿಡು. ಇದು 5ನೇ ರೂಮ್ ನಾವು ನೋಡ್ತಾ ಇರೋದು. ನೆಟ್ಟಿಗಿರ್ಬೇಕು. ಎಲ್ಲಿ ಒಂಚೂರು ಮಕ ತಿರ್ಗ್ಸು, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ನನ್ ದೃಷ್ಟಿನೇ ಆಗೋಗುತ್ತೆ ಕಣ. ಬಂದೇರು ಓನರ್ ಸಾರ್, ಓನರ್ ಸಾರ್. ಹಾ, ನೀನ್ ಹಿಂಗ್ ಕರೆದ್ರೆ ಬರದೇ ಬರಲ್ಲ. ಇನ್ ಓನರ್ ಬರ್ತಾರ. ಕಮ್ ದಿಸ್ ಸೈಡ್. ಕಂಟಿನ್ಯೂ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ಪ್ಲೀಸ್ ಕಮ್ ಔಟ್ ಸೈಡ್. ಹುಡುಗಿ. ಸರಿ ಮಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಔಟ್ ಸೈಡ್. ಏನು ಯಾರೋ ಹುಡುಗಿ ಕೂಗ್ದಂಗ ಆಯ್ತು, ನೋಡಿದ್ರೆ ಹುಡುಗ ಅವನಲ್ಲ. ನೀನ್ ಆ ಟೈಪ? ಮನೆ ಮುಂದೆ ಟೂಲೆಟ್ ಅಂತ ಬೋರ್ಡ್ ಹಾಕಿತ್ತು. ಇನ್ನೇನ್ ಟಾಯ್ಲೆಟ್ ಅಂತ ಬೋರ್ಡ್ ಹಾಕಕ್ಕಾಗತ್ತಾ? ಇದನ್ನ ಹೇಳಕ್ಕೆ ಅಲ್ಲಿಂದ ಕರ್ದ? ಸರ್, ಈ ಮುಖಾನ್ ಎಲ್ಲೋ ನೋಡಿದೀನಿ. ನೋ ವೇ, ಚಾನ್ಸೇ ಇಲ್ಲ. ಯಾಕೆ? ಈ ಮಕ ಇರೋದೇ ಈ ಕತ್ ಮೇಲೆ. ನನಗೆ ಮನೆ ಬಾಡಿಗೆಗೆ ಬೇಕಿತ್ತು. ನನಗಿರೋಳು ಒಬ್ಳೆ ಮಗಳು, ಒಂದೇ ಮನೆ. ನನಗೆ ಮನೆ ಮಾತ್ರ ಸಾಕು. ಕೆರ ಕಿತ್ತೋಯ್ತವೆ. ನಾನು ಹೇಳಿದ್ದು ಫ್ಯಾಮಿಲಿಗೆ ಮಾತ್ರ ಮನೆ ಕೊಡ್ತೀನಿ ಅಂತ. ನಂದು ಫ್ಯಾಮಿಲಿನೇ ಸರ್. ನೋಡಿ, ನಮಸ್ಕಾರ. ಇವರೇನು ತಲೆ ತಗ್ಗಿಸ್ಕೊಂಡೆ ಅವರಲ್ಲ? ಅದು ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ, ಯಾರಿಗೂ ಅಷ್ಟು ಈಸಿಯಾಗಿ ಮಕ ತೋರ್ಸಲ್ಲ. ನನಗೆ 6 ತಿಂಗಳಾದ್ಮೇಲೆ ಮಕ ತೋರಿಸಿದ್ದು ಮದ್ವೆ ಆಗಿ. ನಮಸ್ಕಾರ. ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ
ಸಾವಿತ್ರಿ ಮೋಸ್ಟ್ಲಿ ವೈಫ್ ಇರ್ಬೇಕು. ಸರ್ ಇವ್ರೇನ ಸಾವಿತ್ರಿ? ಅವಳು ನನ್ನ ಹೆಂಡತಿ. ಮತ್ ಸಾವಿತ್ರಿ? ಅದೊಂದು ಮರೆಯಲಾಗದ ಮಧುರ ಅನುಭವ. ಬ್ರೀಫ್ ಕೇಸ್. ಕೇಸು. ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ನಿಮ್ಮ ಹೆಸರು? ಬಿತ್ರಿ. ಗಾಯತ್ರಿ. ಬಾಯಿಗೆ ಬಂದಿತ್ರಿ. ಸರ್ ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಜಾಸ್ತಿ ಇರುತ್ರಿ. ಈ 3 ಇದ್ದವ್ರಿಗೆಲ್ಲ ನಾಚಿಕೆ ಇರುತ್ರಿ. ನಂದು 3. ನನ್ನ ಹೆಸರಲ್ಲೂ 3 ಇದೆ ಅಂದೆ. ಇದಕ್ಕೆ ಮಗಳು ಅಂದಿದ ತಕ್ಷಣ ಹಿಂಗ್ ಕುಣಿದಾಡ್ತವ್ರಲ್ಲ. ಅದು ನನ್ನ ಹೆಂಡತಿ ಒಡ ಹುಟ್ಟಿದ ಅಕ್ಕ ತಂಗಿರು ಯಾರು ಇಲ್ಲ, ಸೊ ಪ್ರೀತಿ ಉಕ್ಕಿ ಹರಿತಿದೆ. ನನ್ನ ಮಗಳಿಗೂ ಅಷ್ಟೇ, ತಾಯಿ ಇಲ್ಲ ಅಂತ ತುಂಬಾ ಕೊರಗ್ತಾ ಇದ್ಲು. ಈಗ ಬಂದ್ರಲ್ಲ ತಾಯಿ ಸಿಕ್ದಂಗೆ ಆಯ್ತು ಬಿಡಿ. ತಾಯಿ ತರ ಸಿಕ್ದಂಗೆ ಆಯ್ತು ಅಂದೆ. ಮಗಳೇ ಆರ್ಸಿ. ಆರ್ಸಿ ಅಂದ್ರೆ ನನ್ನ ಮಗಳ ಹೆಸರು ಹರ್ಷಿತಾ ಅಂತ. ಪ್ರೀತಿಯಿಂದ ಆರ್ಸಿ ಆರ್ಸಿ ಅಂತ ಕರಿತೀವಿ. ಹುಷಾರು, ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ಟಾರು. ಕರ್ಸಿ ಕರ್ಸಿ ಆರ್ಸಿ. ಮಗಳೇ ಪಪ್ಪ ಬಾ. ಏನ್ ಪಪ್ಪ? ನೋಡಮ್ಮ, ಇವರೇ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬರ್ತಾ ಇರೋದು. ನೀನ್ ಹೆಂಗೆ ಇದ್ರು ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದಲ್ಲ, ಇವರೇ ನಿಮ್ಮಮ್ಮ. ತರ ನಮ್ಮನ್ ತರ ಅಂತ ಹೇಳಕ್ ಬಂದೆ. ಇದ್ಯಾಕೆ ಹಿಂಗ್ ಗಟ್ಟಿ ಹಿಡ್ಕೊಂಡಿದ್ದೀರಲ್ಲ? ಅದು ಇವಾಗ ತಾನೇ ಮದುವೆ ಆಗಿದ್ದೀರಲ್ಲ, ಬಿಟ್ಟಿರಕ್ಕೆ ಆಗ್ತಿಲ್ಲ. ನೋಡಿ, ಕಟ್ಕೊಂಡಿರೋ ಮೂತ್ರನ ಉಕ್ಕೋ ಪ್ರೀತಿನ ಗಟ್ಟಿಯಾಗಿ ಹಿಡ್ಕೋಬಾರ್ದು, ಹರಿಯಾಕ್ ಬಿಟ್ಬಿಡ್ಬೇಕು. ಹರಿಯಕ್ ಬಿಟ್ರೆ ಎಲ್ಲಿ ಅರ್ಧ ಹಾಕ್ಬಿಡ್ತಾಳೋ ಅಂತ ಭಯ. ಏನಿಲ್ಲ. ಏನಂದ? ಏನ್ ಚಂದ. ಕಂದ 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 ಆನಂದ, ತಪ್ಕೊಂಡ್ರೆ ಪರಮಾನಂದ. ಲೇ ಮಗುನ ಅಷ್ಟು ಗಟ್ಟಿಗೆ ತಪ್ಕೊಂಬೇಡ್ವೆ, ಎದ್ರಕೊಂಡತ್ತು. ಅಬ್ಬಬ್ಬಬ್ಬ, ಏನು ಪ್ರೀತಿ, ಏನು ವಾತ್ಸಲ್ಯ. ಇವರಿಬ್ರು ನೋಡ್ತಾ ಇದ್ರೆ ಮೂಗು ಮೂಗುತಿ ಇದ್ದಂಗೆ, ಬೆರಳು ಉಗುರು ಇದ್ದಂಗೆ, ಗದ್ದೆ ನೇಗ್ಲು ಇದ್ದಂಗೆ, ತುಟಿ ತುಟಿ ಲಿಫ್ಟಿಕ್ಕು ಇದ್ದಂಗೆ. ಹಿಂಗೆ ಅಂಟ್ಕೊಂಡು ಬೆರ್ತೋಗ್ಬಿಡ್ಬೇಕು. ಎಷ್ಟು ಅಂಟ್ಕೊಂಡಿರ್ತೀವಿ ನೋಡ್ತಾ ಇರಿ. ಮನೆ ಈ ಕಡೆ ಇದೆ. ಅದು ನಿಮ್ಮ ಮನೆ ಇದ್ದಂಗೆ ಬಿಡಿ. ಸರ್ ಅದೆಲ್ಲ ಇರ್ಲಿ, ಬಾಡಿಗೆ 10,000. ಅದ್ರಲ್ಲಿ 10 ಪೈಸಾ ಕಮ್ಮಿ ಆದ್ರೂ ನನ್ನ ಎಡಗೈ ಕಿರುಬೆರಳಲ್ಲೂ ನಾನು ಮುಟ್ಟುದಿಲ್ಲ. ಸಾರಿ. 8,000 ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಸಾರಿ ಸಾರಿ. 5,000 ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಗ ಒಂಚೂರು ಕೋಪರೇಟ್ ಮಾಡೋ. ಅಂಕಲ್ ಹೆಂಗು ಜೊಲ್ ಪಾರ್ಟಿ, ನೀನೊಂಚೂರು ಕೋಪರೇಟ್ ಮಾಡಿದ್ರೆ ಬಾಡಿಗೆನೆ ಬಿಟ್ಬಿಡ್ತಾನೆ. ಹೋಗೋಲ್ಲೇ. ನೋಡಿ, ನನಗೂ ರಿಟೈರ್ಮೆಂಟ್ ಏಜ್ ಆಯ್ತು. ದುಡ್ಡೆಲ್ಲಿದ್ದ ಬರಬೇಕು? 3,000 ಬೇಕೇ ಬೇಕಪ್ಪ. ಒಂದೊಂದಕ್ಕೆ 1,000. ಕರೆಂಟ್ ಬಿಲ್, ವಾಟರ್ ಬಿಲ್, ಮನೆ ಬಾಡಿಗೆ. ಕಳ್ಳಿ ನೀವು. ಅಡ್ವಾನ್ಸು 1,00,000. 50,000 ಕೊಡಿ, ಪರವಾಗಿಲ್ಲ. ನಾಳೆ ಕೊಟ್ರಾಗುತ್ತಾ? ನಾಳಿದ್ ಕೊಡಿ, 1 ವಾರ ಬಿಟ್ಟು ಕೊಡಿ, 1 ತಿಂಗಳು ಬಿಟ್ಟು ಕೊಡಿ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಮನೆಗೆ ಬಂದು ನನ್ನ ಕೈಯಲ್ಲೇ ಕೊಡಿ. ಹಾಕ್ಲಾ? ಮನೆಗೆ ಕೀ ಹಾಕ್ಲಾ ಅಂದೆ. ನಾವು ಹಾಕತ್ತೀವಿ. ನನಗೆ ಕಂಡೀಷನ್ ಇದೆ. ಸರ್ ನಾ ಕಂಡೀಷನರ್ ಎಲ್ಲ ಹಾಕಲ್ಲ. ಹಲೋ, ನಾನು ಹೇಳಿದ್ದು ಕಂಡೀಷನ್ ಇದೆ ಅಂತ. ಸರಿ ಹೇಳಿ. ಕ್ವಾರ್ಟರ್ಗೆ ಮಿಕ್ಸಿಂಗು ವಾಟ್ರು ನನಗಿಷ್ಟ ಆಗಲ್ಲ. ಆನಾದ್ರೆ ವಾಟರ್ ಮೀಟ್ರು. ಆಟ ಆಡೋಕ್ಕೆ ಬೇಕು ಗ್ರೌಂಡು. ನನಗಿಷ್ಟ ಆಗಲ್ಲ ಸಂಜೆ ಮೇಲೆ ಸೌಂಡು. ನಾನು ಸಂಜೆ ಟೈಮ್ ಹಾಡು ಕೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಲ್ಲ. ಮಲಗ್ಬೇಕಾದ್ರೆ ಸೌಂಡ್ ಇಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಕರೆಕ್ಟು, ಸಂಜೆ ಮೇಲೆ ಸೌಂಡ್ ಇರ್ಬೇಕು. ಜೋರಾಗಿ ಸೌಂಡ್ ಕೊಟ್ಕೊಂಡೆ ಕೇಳಿ. ಆಯ್ತು ಬಾರ. ಬಾರೋನಾ? ಅದು ನನ್ನ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ನಾನು ಅವಳ ಬಾರೋ ಅಂತಾನೆ ಕರಿ. ಬಾರೋ. ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ಬಾರೋ ಅಂತ ಕರಿಬೇಕು. ಬಾರೋ. ಮಗಳೇ, ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಕಣಮ್ಮ. ಆಯ್ತು ಪಪ್ಪ. ಲೇ ತೊಟ್ಟಿ ಲೋಫರ್ ಚಪ್ಪರ್ ನನ್ನ ಮಗನೇ, ಇಷ್ಟು ದಿನ ಅಕ್ಕಪಕ್ಕದ ಆಂಟಿರಿ ಕಾಳಾಗ್ತಿದ್ದೆ, ಇವಾಗ ಓನರ್ ಮಗಳಿಗೆ ಸ್ಟಾರ್ಟ್ ಮಾಡ್ದ. ಬೇರೆಯವ್ರು ಯಾರಾದ್ರೂ ಕಾಳಾಕಕ್ಕೂ ಮುಂಚೆ ನಾವೇ ಹಾಕನ ಬಿಡು.
ಬೇಡ, ಇದೆಲ್ಲ ತಪ್ಪು. ಅಂಕಲ್ನ ನೀನ್ ಜೊಲ್ಲು ಅನ್ಕೊಂಡಿದ್ಯಾ? ಕತ್ರ ಸಾಕ್ಬಿಡ್ತಾನೆ. ನೋಡ, ದಮ್ ಹೊಡಿಬೇಡ ಸಾಯ್ತೀಯ ಅಂತಾರೆ, ಎಣ್ಣೆ ಹೊಡಿಬೇಡ ಸಾಯ್ತೀಯ ಅಂತಾರೆ, ಲವ್ ಮಾಡಬೇಡ ಸಾಯ್ತೀಯ ಅಂತಾರೆ, ಸಾಲ ಮಾಡಿ ಮಜಾ ಮಾಡಬೇಡ ಸಾಯ್ತೀಯ ಅಂತಾರೆ. ಏನೂ ಮಾಡದೆ ಸಾಯೋದಕ್ಕಿಂತ ಎಲ್ಲ ಮಾಡಿ ಬೇಗ ಸಾಯೋಣ ಬಿಡು. ಅಯ್ಯೋ ಟೈಮ್ ಆಯ್ತು ಮಜಾ ಬರುತ್ತೆ ಬರೋ ಟೈಮ್ ಆಯ್ತು. ಎಲ್ಲಿ ರಿಮೋಟ್ ನಮ್ಮ ಹುಡುಗಿ ಬಂದ ಮಿಂಗಲ್ ಆಗಕ್ಕೆ ಇದೇ ಒಳ್ಳೆ ಟೈಮು. ಬೇಗ ಜಡೆ ಹಾಕೋ. ನೋಡು, ಬೇಡ, ಸರಿ ಬರಲ್ಲ. ನೋಡ್ವಾಗ ನನಗೆ ಟೆನ್ಷನ್ ತಡ್ಕೊಳಕಾಯ್ತಲ್ಲ, ನಾವು ಹೋಗ್ಲೇಬೇಕು. ಯಾಕೋ ಕೆಳಗಿಲ್ಸು ನೋಡಕ್ಕಾಯ್ತಿಲ್ಲ ಅಂದ್ರೆ. ಸಾರಿ ಮಗ, ಥ್ಯಾಂಕ್ ಯು. ದಿಲ್ ಮೇರೆ ಧಕ್ ಧಕ್. ಆಂಟಿ ನೀವಾ? ಯಾರೋ ಗಂಡಸು ಅನ್ಕೊಂಡ? ಅಯ್ಯೋ ಇಲ್ಲಾರು ಬರ್ತಾರ ಆಂಟಿ? ಬಂದಿದ್ದೀನಲ್ಲ, ನಾನ್ ಬಂದಿದ್ದೀನಲ್ಲ ಅಂದೆ. ಆಂಟಿ ನೀವ್ ಹೆಂಗ್ಸು. ಅಯ್ಯೋ ಮರ್ತೇ ಹೋಗಿತ್ತು. ಏನ್ ಮಾಡ್ತಾ ಇದೀಯಾ? ಮಜಾ ಬರುತ್ತೆ ನೋಡ್ತಿದ್ದೀನಿ. ಅಯ್ಯೋ ನಾನು ಡೈಲಿ ಮಜಾ ಬರತ್ತ ನೋಡ್ತೀನಿ. ಅಯ್ಯೋ ಕೆನ್ನೆ ಇಷ್ಟು ಸಾಫ್ಟ್ ಇದೆ, ಏನ್ ಹಾಕ್ತೀಯಾ? ಕ್ರೀಮ್ ಹಾಕ್ತೀನಿ. ನಾನು ಹಾಕೋದೇ ಇಲ್ಲ. ಮತ್ತೆ ನೀನ್ ನೋಡಕ್ ಸಖತ್ತಾಗಿದೀಯಾ. ಛೀ ಹೋಗಂಟಿ. ಯಾಕೆ ಇದಕ್ಕಿಂತ ಮುಂಚೆ ಯಾರೋ ನಿಂಗೆ ಹಿಂಗೆ ಹೇಳೇ ಇಲ್ವಾ? ಇಲ್ಲ. ವೇಸ್ಟ್. ನೋಡ್ತಾ ಇದ್ರೆ ನಿನ್ ಬಾಡಿ ಶೇಪು ಕುಡ್ದಂಗಾಗತ್ತೆ ಕುರಿ ಕಾಲ್ ಸೂಪು, ಗಿಂಟಿದ್ರೆ ನಿನ್ ಗಲ್ಲ ತಿಂದಂಗಾಗತ್ತೆ ಮಂಡ್ಯ ಬೆಲ್ಲ. ನೋಡ್ತಾ ಇದ್ರೆ ನಿನ್ ಕೆನ್ನೆ ಕುಡ್ದಂಗಾಗತ್ತೆ ಎಣ್ಣೆ. ಯಾಕೆ ಹಿಂಗೆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದೀಯಾ? ರಿಮೋಟ್ ಕೊಡು, ಚೇಂಜ್ ಮಾಡೋಣ, ಸಾಂಗ್ ಹಾಕೋಣ. ಮಗಳೇ ಏನ್ ಮಾಡ್ತಾ ಇದೆಯಮ್ಮ? ಅಪ್ಪ ಬಂದೆ. ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಬಂದ. ಈ ಸಾಂಗ್ ಮೇಲೆ ಟೆಂಪ್ಟ್ ಮಾಡ್ತಾ ಇದೆ. ನೀವೇನಿಲ್ಲಿ? ಅದು ಏನೋ ಬೇಕಿತ್ತು ಕೇಳ್ಕೊಂಡ್ ಬಂದೆ. ಮನೇಲಿ ಕೆಲಸ ಇದೆ, ಬರ್ತೀನಿ. ಇದಕ್ಕೆ ನಿಮ್ಗೇನೋ ತಂದಿದ್ದೀನಿ. ಏನು? ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ. ನೀವೇ ತೊಡಸಿ. ನನ್ಗೊಂದು ವೀಕ್ನೆಸ್ ಇದೆ, ಯಾರು ಏನೇ ತಂದ್ಕೊಟ್ರು ಅವ್ರ ಹತ್ರನೇ ತೊಡಸ್ಕೋತೀನಿ. ಬಳೆ ತಂದ್ಕೊಟ್ರು ಅವರೇ ತೊಡಸ್ಕೊಡ್ಬೇಕು, ಓಲೆ ತಂದ್ಕೊಟ್ರು ಅವರೇ ಹಾಕೊಡ್ಬೇಕು, ಸೊಂಟು ಡಾಬ್ ತಂದ್ಕೊಟ್ರು ಅವರೇ ಕಟ್ಕೊಡ್ಬೇಕು. ಇದು ಮೊದಲೇ ಗೊತ್ತಿದ್ರೆ ನಾನು ಬೇರೆನೇ ತೋರ್ತಾ ಇದ್ದೆ.